ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ವಸುದೇವ ಕುಟುಂಬದ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡಿದ್ರೆ, ಇಷ್ಟು ದಿನ ಪ್ರೀತಿನೇ ಇಲ್ವಾ, ಇವ್ರು ಯಾಕೆ ಇಷ್ಟೊಂದೆಲ್ಲ ಜಗಳ ಆಡ್ತಿದ್ದಾರೆ ಅಂತ ನನಗೆ ಇವತ್ತು ಕ್ಲಾರಿಟಿ ಸಿಗ್ತಿದೆ. ಸ್ವಾತಿ ವಂಶಿನ ಎಷ್ಟು ಇಷ್ಟಪಡ್ತಾ ಇದ್ದಾಳೆ, ಆ ಒಂದು ಏನಾಗುತ್ತೆ ಆ ಒಂದು ಸಂಚಿಕೆಯಲ್ಲಿ ಅದನ್ನು ಸಹ ನಾನು ಹೇಳ್ತೀನಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀನಿ. ಸ್ವಾತಿ ಮನಸ್ಸಲ್ಲಿ ಇಷ್ಟು ಬೇಗ ವಂಶಿ ಅವ್ರ ಮೇಲೆ ಪ್ರೀತಿ ಹುಟ್ಟುತ್ತೆ ಅಂತ ಯಾರು ಅನ್ಕೊಂಡಿರಲಿಲ್ಲ. ಆದರೆ ವಂಶಿ ಈ ಥರ ಚಿಕ್ಕ ಮಗು ಥರ ಆಡೋದು ಸ್ವಾತಿಗೆ ಮನಸ್ಸು ಬಿಚ್ಚಿ ಹೇಳ್ಕೊಂಡಿದ್ದಾಳೆ. ಬನ್ನಿ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಸ್ವಾತಿ ಕುಟುಂಬದವರೆಲ್ಲರೂ ಸೇರಿ ಊರಿಗೆ ಹೋಗ್ತಾ ಇರ್ತಾರೆ, ಆ ಒಂದು ಜಾತ್ರೆ ಮಾಡಲಿಕ್ಕೆ ಅಂತೇಳ್ಬಿಟ್ಟು. ಅಲ್ಲಿ ವಂಶಿ ಮತ್ತು ಸ್ವಾತಿ ಇಬ್ಬರು ಸಹ ಒಂದೇ ಕಾರಲ್ಲಿ ಹೋಗೋ ಪರಿಸ್ಥಿತಿ ಬರುತ್ತೆ ಕುಟುಂಬದ ಜೊತೆ. ಇನ್ನು ವಂಶಿಗೆ ಇವ್ರ ಜೊತೆ ಹೋಗಕ್ಕೆ ಒಂದಿಷ್ಟು ಇಷ್ಟ ಇರಲ್ಲ, ಇರಿಟೇಷನ್ ಆಗ್ತಾ ಇರುತ್ತೆ. ಇನ್ನು ಸ್ವಾತಿ ಇದ್ದೋಳು ಒಂದು ಸ್ವಲ್ಪ ಸಾಂಗ್ ಹಾಕಿ ಅಂತ ಕೇಳಿದಾಗ, ನಾನು ಸಾಂಗ್ ಯಾವುದೂ ಹಾಕಲ್ಲ, ನನಗೆ ತಲೆನೋವು ಬರುತ್ತೆ, ನಾನು ಫೋನ್ ಕೊಡಲ್ಲ, ತುಂಬ ಫೋನ್ ಕನಸು ಬರುತ್ತೆ ಅಂದ್ಬಿಟ್ಟು ವಂಶಿ ಅವ್ರು ಹೇಳಿದ್ರೆ, ಸರಿ ಆಯಿತು ಅಂತ್ಯಾಕ್ಷರಿ ಆಡೋಣ ಅಂತೇಳ್ಬಿಟ್ಟು ಮನೆ ಮಂದಿ ಎಲ್ಲ ಅಂತ್ಯಾಕ್ಷರಿ ಆಡ್ತಿರ್ತಾರೆ. ಈ ಕಡೆ ಪ್ರೀತಿ ಎಲ್ಲರೂ ಸೇರಿ ಅಂತ್ಯಾಕ್ಷರಿ ಹೇಳಿ, ಈ ಕಡೆ ನಮ್ಮ ಸ್ವಾತಿಗೆ ಯಾ ಅಂತ ಬಂದಾಗ ರಾ ಅಂತ ಬಂದಾಗ ಅವರು ರಾ ವಂಶಿಯವರೇ ಸರಸಕ್ಕೆ ಬಾರ ಅಂತೇಳ್ಬಿಟ್ಟು ಹಾಡನ್ನ ಹೇಳ್ತಾ ಇರ್ತಾರೆ. ಇದು ಯಾಕೋ ನೀನು ಜಾಸ್ತಿ ಆಯಿತು ಅಂತ ಅಂದಿಲ್ವ ಅಂದಾಗ, ರೀ ನೀವು ನನ್ನ ಗಂಡ ಆಗಬೇಕು, ನೀವು ನೋಡಿ ನಾನು ನಿಮ್ಮ ಮನೆಯವ್ರ ಮುಂದೆ ಹೆಂಗೆಲ್ಲ ಆ್ಯಕ್ಟ್ ಮಾಡ್ತೀನಿ, ನೀವೇನು ರೀ ಆ್ಯಕ್ಟ್ ಮಾಡೋಕ್ಕಾಗಲ್ವಾ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾಳೆ. ನೋಡು ಸುಮ್ಮನೆ ಇದ್ದರೆ ಸರೋಯ್ತು ಅಂತೇಳ್ಬಿಟ್ಟು ವಂಶಿ ಹೇಳ್ತಾನೆ. ನೀವೆಷ್ಟೇ ದೂರ ಹೋದರೂ ನೀವು ನನ್ನ ಹತ್ರ ಹೆಂಗೆ ಬರಬೇಕು ಅಂತ ಹತ್ರ ಬರೋದು ಹೆಂಗೆ ಮಾಡ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ವಂಶಿಯವರೇ ಅಂತೇಳ್ಬಿಟ್ಟು ಈಗ ಸ್ವಾತಿ ಹೇಳ್ತಾ ಇದ್ದಾಳೆ. ಒಟ್ಟಿನಲ್ಲಿ ಸ್ವಾತಿಗೆ ವಂಶಿ ಮೇಲೆ ತುಂಬಾ ಪ್ರೀತಿ, ಆದರೆ ಅದನ್ನು ಹೇಳ್ಕೊಳ್ಳೋಕ್ಕೆ ಈ ರೀತಿ ಅವಕಾಶದ ಮೇಲೆ ಹೇಳ್ಕೊತಾ ಇರ್ತಾರೆ. ವಂಶಿ ಮಾಡೋ ಕೀಟ್ಲೆ ಅಂದರೆ ಇವಳನ್ನ ಬೈಯೋ ರೀತಿ ಆಗಲಿ, ಅಲ್ಲ ರೀ ನೀವು ನನ್ನ ನಿಜವಾಗ್ಲೂ ಮದುವೆ ಆಗಿದ್ರೆ ಇನ್ಯಾವ ರೀತಿ ಎಲ್ಲ ಬೈತಿದ್ರು ಅಂತೇಳ್ಬಿಟ್ಟು ಮನ್ಸಲ್ಲಿ ಅನ್ಕೊತಾ ಇರ್ತಾಳೆ. ಇನ್ನು ಪದ್ಮ ಮನೆಯವರೆಲ್ಲರೂ ಸಹ ನೀವಿಬ್ಬರು ರೊಮ್ಯಾನ್ಸ್ ಮಾಡ್ಬೋದು, ನಾವಂತೂ ಕಣ್ಣು ಮುಚ್ಕೋತೀವಿ ಅಂತೇಳ್ಬಿಟ್ಟು ಅಜ್ಜಿ ಕಾಲನ್ನ ಎಳಿತಾ ಇದ್ರೆ, ಅಪ್ಪ ಎಂಥ ಇರಿಟೇಷನ್ ಫ್ಯಾಮಿಲಿ ಇವ್ರದ್ದು ಅಂತೇಳ್ಬಿಟ್ಟು ವಂಶಿಗೆ ತಲೆನೋವು ಬಂದ್ಬಿಡುತ್ತೆ. ಅಲ್ಲ ವಂಶಿ ಅವರೇ, ನಮ್ಮ ಫ್ಯಾಮಿಲಿ ಜೊತೆ ಹೋಗೋಕೆ ನಿಮ್ಗೆ ಖುಷಿ ಆಗ್ತಾಯಿಲ್ವ ಅಂದಾಗ, ಖುಷಿನ ನಿನ್ನ ಕಾಟ ತಡ್ಕೊಳಕ್ಕಾಗ್ತಾಯಿಲ್ಲ ನನಗೆ ಅಂತೇಳ್ಬಿಟ್ಟು ವಂಶಿ ಮೂತಿ ತಿರುಗಿಸ್ತಾ ಇದ್ರೆ, ಈ ಕಡೆ ಸ್ವಾತಿ ಇದ್ದೋಳು ನೀವು ಹೆಂಗಿದ್ರು ನಂಗೆ ಇಷ್ಟನೇ ಅಂತೇಳ್ಬಿಟ್ಟು ಮನಸ್ಸಲ್ಲಿ ಯೋಚನೆ ಮಾಡ್ತಿರ್ತಾಳೆ. ಇನ್ನು ಊರಿಗೆ ಹೋದ್ಮೇಲೆ ಅಲ್ಲಿ ಪಶುಪತಿ ಇವಳಿಗೆ ಮಾತು ಕೊಟ್ಟಂಗೆ ಆ ಪ್ರೆಸಿಡೆಂಟ್ ಪೋಸ್ಟಿಂದ ಪಶುಪತಿನ ಅಲ್ಲಿ ಕೂಡಿಸಿ ನಮ್ಮನೆ ಕೀ ಕೊಟ್ಟರೆ ಸಾಕು ಅಂತ ಸ್ವಾತಿ ಅಂದ್ಕೊಂಡಿರ್ತಾಳೆ. ಮನೆಯವ್ರಿಗೆಲ್ಲ ಮನೆ ವಾಪಸ್ ಕೊಡಬೇಕು ಅಂತ ಈ ಪಶುಪತಿ ಆಳೋದವನು ಬೇರೆ ಪ್ಲ್ಯಾನೇ ಮಾಡ್ಕೊಂಡಿರ್ತಾನೆ. ರಾಗಿಣಿಗೆ ಹೇಳ್ದಂಗೆ ಇವಳು ನನಗೆ ಪ್ರೆಸಿಡೆಂಟ್ ಪೋಸ್ಟ್ ಬಿಟ್ಕೊಡ್ತಾಳೆ ಅಷ್ಟೇ, ಆದರೆ ಆ ಕೀನ ಯಾರು ಕೊಡ್ತಾರೆ ಆ ದರಿದ್ರದವ್ರಿಗೆ, ಅವ್ರು ಯಾವತ್ತಿದ್ರೂ ಸಂಕಷ್ಟದಿಂದನೇ ನರಳಾಡ್ತಿರ್ಬೇಕು, ಅವ್ರಿಗೆ ಖಂಡಿತ ಮನೆ ಕೀ ಕೊಡಲ್ಲ ಅಂತೇಳ್ಬಿಟ್ಟು ಪಶುಪತಿ ಐಡ್ರಾಮನ ಸೃಷ್ಟಿ ಮಾಡೋಕ್ಕೆ ಪ್ಲ್ಯಾನ್ನ ಮಾಡ್ಕೊಂಡಿರ್ತಾರೆ. ಸ್ವಾತಿ ಇವಾಗ ಅದರಲ್ಲಿ ಸಿಗಾಕೋತಾಳ, ಖಂಡಿತ ವಂಶಿ ಅದಕ್ಕೆ ಬಿಡ್ತಾನೆ. ಖಂಡಿತ ವಂಶಿ ಸ್ವಾತಿ ಜೊತೆ ಇರೋವರೆಗೂ ಸ್ವಾತಿನ ಯಾರೂ ಸಹ ಸೋಲ್ಸೋಕ್ಕಾಗಲ್ಲ ಅನ್ನೋದು ಸ್ವಾತಿಗೆ ಗೊತ್ತು. ಇನ್ನು ಇದೆಲ್ಲ ನಡೆದಾದ್ಮೇಲೆ ಮನೆ ಮಂದಿಯವರೆಲ್ಲ ಮನೆಗೆ ಹೋಗಿ ಎಲ್ಲನೂ ಸಹ ಜಾತ್ರೆಗೆ ಪ್ರಿಪ್ರೇಷನ್ನ ಮಾಡ್ಕೋತಾರೆ. ಇನ್ನು ಊರಿನ ಗೌರವಸ್ಥ ಎಲ್ಲರೂ ಸಹ ಸ್ವಾತಿನ ಕರೆದು ನೀನೇ ಪೂಜೆ ಮಾಡಬೇಕಮ್ಮ, ಮೊದಲನೇ ಪೂಜೆ ನಿನ್ನಿಂದನೇ ನಡೆಯಬೇಕು ಅಂತ ಅಂದಾಗ, ಇನ್ನು ಈ ಕಡೆ ಪಶುಪತಿ ಇದ್ದೋನು ನಾನು ಹೇಳಿದ್ದೀನಿ ತಾನೆ ಎಲ್ಲ ನಾನೇ ಮಾಡಬೇಕು, ಈಗ ಎಲ್ಲರ ಮುಂದೆ ನೀನೇ ಬಾಯ್ಬಿಟ್ಟು ಹೇಳು ಅಂತೇಳ್ಬಿಟ್ಟು ಪಶುಪತಿ ಹೇಳ್ತಾ ಇರ್ತಾನೆ. ಸರಿ ಆಯಿತು, ಹೇಳೋದಕ್ಕಿಂತ ಮುಂಚೆ ನೀನು ನನಗೆ ಕೀ ಕೊಡಬೇಕಲ್ಲ ಅಂದಾಗ, ಕೀ ಕೊಡೋದು ನನಗೆ ಗೊತ್ತು, ನೀನು ನನ್ನ ಮೊದಲು ಪ್ರೆಸಿಡೆಂಟ್ ಮಾಡಬೇಕಲ್ಲ ಅಂದಾಗ, ಅಯ್ಯೋ ನನ್ನ ಚಿನ್ನದ ಮಾವ ಯಾವ ರೀತಿ ಎಲ್ಲ ನಾಟಕ ಆಡ್ತಿದ್ಯಾ, ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ, ನಿನಗೆ ನಾನು ಪ್ರೆಸಿಡೆಂಟ್ ಪೋಸ್ಟ್ ಬಿಟ್ಕೊಟ್ಟು ನೀನು ನನಗೆ ಕೀ ಕೊಡ್ದಂಗೆ ನಾಮ ಹಾಕೋಕ್ಕೆ ಇಷ್ಟೊಂದೆಲ್ಲ ಪ್ಲಾನ, ಖಂಡಿತ ಇದನ್ನ ಆಗಕ್ಕೆ ನಾನು ಬಿಡಲ್ಲ ಆಯಿತಾ, ನೀನು ಚಾಪೆ ಕೆಳಗಡೆ ನುಗ್ಗಿದ್ರೆ ನಾನು ರಂಗೋಲೆ ಕೆಳಗೇನೆ ನುಗ್ತೀನಿ, ನೀನೇನು ಅಂತ ನಮ್ಮಪ್ಪ ಅವತ್ತಿಂದ ನಂಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ನೀನು ನನಗೆ ಕೀ ಕೊಟ್ಟರೆ ಮಾತ್ರ ನಾನು ಈ ಪ್ರೆಸಿಡೆಂಟ್ ಪೋಸ್ಟ್ನ ಬಿಟ್ಕೊಡೋದು ಅಂದ್ಬಿಟ್ಟು ವಂಶಿ ಇವಾಗ ಚೌಕ್ನ ಕೊಡ್ತಿರ್ತಾಳೆ. ಈ ಆಳದೊಳಗೆ ಗೊತ್ತಾಗೋಯ್ತಾ ನನ್ನ ಪ್ಲಾನ್ ಏನಾದರೂ ಅಂತೇಳ್ಬಿಟ್ಟು ಪಶುಪತಿ ಯೋಚನೆ ಮಾಡ್ತಿದ್ರೆ, ಅಪ್ಪ ಏನಪ್ಪ ಇವಳು ನಮ್ಮ ಪ್ಲಾನ್ನೇ ತಿರುಗಿಸ್ಬಿಟ್ಲು ಅಂತ ರಾಗಿಣಿ ಹೇಳ್ತಾ ಇದ್ದಾಳೆ. ಈಗ ಪಶುಪತಿ ಮೊದಲು ಇವಳಿಗೆ ಕೀ ಕೊಟ್ಟರೆ ಮಾತ್ರ ಪ್ರೆಸಿಡೆಂಟ್ ಪೋಸ್ಟ್ನ ಬಿಟ್ಕೊಡೋದು ಅಂತ ಹೇಳ್ತಾರೆ. ನಂತರ ಸ್ಟೇಜ್ ಮೇಲೆ ನಮ್ಮ ಸ್ವಾತಿನ ಕರೆದು ಮಾತಾಡಿಸ್ತಾರೆ. ಸ್ವಾತಿ ಎಷ್ಟು ಒಳ್ಳೆಯವಳು, ಅವ್ರ ತಂದೆ ಎಷ್ಟು ಸಂಸ್ಕಾರ ಕಲಿಸ್ಕೊಟ್ಟಿದ್ದಾರೆ, ಮತ್ತು ಈಗ ನಾನು ಯಾವ ರೀತಿ ಇದ್ದೀನಿ, ಒಳ್ಳೆಯದನ್ನ ಮಾಡಿದ್ರೆ ಒಳ್ಳೆಯದೇ ಆಗುತ್ತೆ, ನಮ್ಮ ಮನೆ ಕಿತ್ಕೊಂಡಿರೋರು ಇವತ್ತು ನಮ್ಮ ಮನೆ ವಾಪಸ್ ಪಡ್ಕೊಳ್ಳೋ ಒಂದು ಅವಕಾಶ ನಮ್ಗೆ ಬಂದೇ ಬರುತ್ತೆ, ಆ ದೇವ್ರನ್ನ ನಾನು ನಂಬಿದ್ದೀನಿ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಿರ್ತಾಳೆ. ನಮ್ಮ ಸ್ವಾತಿ ಎಷ್ಟು ಒಳ್ಳೆ ಗುಣ, ಅವ್ರ ಅಪ್ಪನ ಹಚ್ಚೋಳು ಅಂತೇಳ್ಬಿಟ್ಟು ಅಜ್ಜಿ ಎಲ್ಲ ಹೇಳ್ತಿದ್ರೆ, ಗೀತಾ ಇದ್ದವಳು ಹೌದೌದು ಪ್ರೀತಿ ಮಾಡಿ ಓಡೋಗಳು ನಿನಗೆ ತುಂಬ ಒಳ್ಳೆಯವಳು ಅಂತೇಳ್ಬಿಟ್ಟು ಈ ಕಡೆ ಗೀತಾ ಬೈಕೊತಾ ಇರ್ತಾಳೆ. ಇನ್ನು ಈ ಕಡೆ ವಂಶಿ ಇದ್ದವರು ಪರವಾಗಿಲ್ವೇ, ಕುಳ್ಳಿಗೆ ಒಳ್ಳೆ ರೆಪ್ಯುಟೇಷನೇ ಇದೆ, ಚೆನ್ನಾಗಿ ಹೊಗಳ್ತಾ ಇದ್ದಾರೆ ಅಂತೇಳ್ಬಿಟ್ಟು, ಇವಳು ಒಂಥರ ಒಳ್ಳೆಯವಳ, ಈ ಕಡೆ ಕೆಟ್ಟವಳ, ಈ ಕಡೆ ಏನು ಅಂತಲೇ ಗೊತ್ತಾಗಲ್ಲ, ನನಗೇನೋ ಅನಿಸ್ತಿದೆ ತುಂಬ ಒಳ್ಳೆಯವಳು, ಕುಟುಂಬಕ್ಕೋಸ್ಕರ ತುಂಬ ಏನಾದರೂ ಮಾಡಬೇಕು ಅಂತ ಇರ್ತಾಳೆ, ಇಂಥವಳನ್ನ ಹೆಂಡ್ತಿಯಾಗಿ ಪಡೆದ್ರೆ ತುಂಬಾ ಒಳ್ಳೆಯದು, ಅವನು ಎಲ್ಲಿದ್ದಾನೋ ಅದೃಷ್ಟವಂತ ಅಂತೇಳ್ಬಿಟ್ಟು ವಂಶಿ ಯೋಚನೆ ಮಾಡ್ತಿರ್ತಾರೆ. ಸೊ ನೋಡೋಣ ಈಗ
ಸ್ವಾತಿ ಪ್ರೀತಿ ವಂಶಿಗೆ ಅರ್ಥ ಆಗುತ್ತಾ? ವಂಶಿ ಮೇಲೆ ಪ್ರೀತಿ, ಸ್ವಾತಿಗೆ ಬಂದಿರೋ ಪ್ರೀತಿನ ಆದಷ್ಟು ಬೇಗ ಸ್ವಾತಿ ಹೇಳ್ಕೊತಾಳ, ಅದು ಸಹ ನೋಡೋಣ. ನಿಮಗೆ ಏನನ್ಸುತ್ತೆ? ಈ ಒಂದು ಮುದ್ದಾದ ಜೋಡಿ ಒಂದಾದರೆ ನಿಮಗೆ ಇಷ್ಟ ಆಗುತ್ತಾ? ಇಷ್ಟ ಆದರೆ ಒಂದು ಕಮೆಂಟ್ಸಲ್ಲಿ ತಿಳಿಸಿ, ವಂಶಿ ಮತ್ತು ಸ್ವಾತಿ ಅಂತ. ನೋಡೋಣ ನಿಮಗೆ ಎಷ್ಟು ಇಷ್ಟ ಇದೆ. ಮತ್ತು ನಮಗೆ ಅಂದ್ಕೊಂಡಿರೋ ಥರ ಈ ಧಾರಾವಾಹಿಯಲ್ಲಿ ಇವರಿಬ್ಬರು ಜೋಡಿ ಆದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಐ ಹೋಪ್ ಒಂದು ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಬೈ ಬಾಯ್.